ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂತ ಭಾವಿಸ್ತೀನಿ. ವೀಡಿಯೋಸ್ನ ಹಾಕಿ ತುಂಬ ದಿನ ಆಗಿತ್ತು. ಸಮ್ಮರ್ ಹಾಲಿಡೇಸ್ ಅಲ್ವಾ, ಮಕ್ಕಳು ಮನೇಲೇ ಇರೋದ್ರಿಂದ ವೀಡಿಯೋಸ್ ಮಾಡೋದೇ ಕಷ್ಟ. ಓಕೆ ಫ್ರೆಂಡ್ಸ್, ಇವತ್ತು ನಾವು ಎಸ್.ಎಲ್. ಭೈರಪ್ಪ ಅವರ ಆವರಣ ಅನ್ನೋ ಪುಸ್ತಕನ ಪರಿಚಯ ಮಾಡ್ಕೊಳ್ಳೋಕೆ ಇಷ್ಟಪಡೋಣ. ನೋಡ್ತಾ ಇದ್ದೀರಾ ನೀವು? ಆವರಣ ಎಸ್.ಎಲ್. ಭೈರಪ್ಪ ಅವರ ವಿಶೇಷ ಕಾದಂಬರಿ ಅಂತಲೇ ಹೇಳ್ಬೋದು. ನಮ್ಮ ಹತ್ರ ಈ ಪುಸ್ತಕಗಳನ್ನೆಲ್ಲ ತುಂಬ ಫ್ರೆಂಡ್ಸು ಓದೋಕ್ಕೆ ತಗೊಂಡಿರ್ತಾರೆ. ನೋಡಿ ಯಾವ ಥರ ಗಲೀಜು ಮಾಡಿದ್ದಾರೆ ಅಂತ. ಆವರಣ ಇದು ಭೈರಪ್ಪನವರ ಎರಡನೆಯ ಐತಿಹಾಸಿಕ ಕಾದಂಬರಿ. 8ನೆಯ ಶತಮಾನದ ಸಂಧಿಕಾಲದ ಅಂತಃಸತ್ವವನ್ನು ಸಾರ್ಥದಲ್ಲಿ ಕಾದಂಬರಿಯ ರೂಪದಲ್ಲಿ ಆವಿಷ್ಕರಿಸಿದ್ದಾರೆ. ಆವರಣದಲ್ಲಿ ಸಾರ್ಥದ ಕಾಲದ ಅನಂತದ ಸತ್ಯವನ್ನು ಚಿತ್ರಿಸುವ ಪ್ರಯತ್ನ ಮಾಡಿದ್ದಾರೆ. ಸಂವಹನ ಪ್ರಕ್ರಿಯೆಯಲ್ಲಿ ಹುಟ್ಟುವ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವ ವಿಧಾನಗಳನ್ನು ತಂತ್ರವೆಂದು ಕರೆಯಬಹುದು. ಇತಿಹಾಸ ಮತ್ತು ಇತಿಹಾಸಕಾರ ಇಬ್ಬರನ್ನೂ ಆವರಣವು ಒಳಗೊಳ್ಳುತ್ತದೆ. ನೆಕ್ಸ್ಟ್ ಪೇಜಲ್ಲಿ ಭೈರಪ್ಪನವರ ಕೃತಿಗಳು. ಇದು 121ನೇ ಪ್ರಕಟಣೆ ಆವರಣ. ಪ್ರವೇಶ. ನೆಕ್ಸ್ಟ್ ಪೇಜಲ್ಲಿ ಪ್ರವೇಶ. ಸತ್ಯವನ್ನು ಮರೆಮಾಚುವ ಮಾಯೆಯ ಕಾರ್ಯಕ್ಕೆ ಆವರಣವೆಂದು, ಅಸತ್ಯವನ್ನು ಬಿಂಬಿಸುವ ಕಾರ್ಯಕ್ಕೆ ವಿಕ್ಷೇಪವೆಂದು ಹೆಸರು. ವ್ಯಕ್ತಿಯ ಮಟ್ಟದಲ್ಲಿ ನಡೆಯುವ ಈ ಕ್ರಿಯೆಯನ್ನು ಅವಿದ್ಯೆ ಎಂದು, ಸಮೂಹದ ಮತ್ತು ಜಗತ್ತಿನ ಮಟ್ಟದಲ್ಲಿ ನಡೆಯುವ ಕ್ರಿಯೆಯನ್ನು ಮಾಯೆ ಎಂದು ಕರೆಯುತ್ತಾರೆ. ವೇದಾಂತಿಗಳು ಹೇಳುವ ಈ ಪರಿಕಲ್ಪನೆಗಳನ್ನು ಬೌದ್ಧ ದಾರ್ಶನಿಕರು ಒಪ್ಪಿದ್ದಾರೆ. ಆದರೆ ಅವರು ಅದನ್ನು ಸಮೃದ್ಧಿ ಎಂದು ಕರೆಯುತ್ತಾರೆ. ಭಾರತದ ಜಿಜ್ಞಾಸೆಯ 2 ಪ್ರಬಲ ವಾಹಿನಿಗಳು ಹೀಗೆ ಒಂದೇ ಕಲ್ಪನೆಯನ್ನು ಒಪ್ಪಿ ಪ್ರತಿಪಾದಿಸಿವೆ ಎಂಬುದನ್ನು ಕೆಲವು ಉದ್ಧರಣಗಳಿಂದ ನೋಡಬಹುದು. ಅಂದರೆ ಆವರಣ ಅಂದರೆ ಏನು ಅಂತ ಹೇಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಎಸ್.ಎಲ್. ಭೈರಪ್ಪನವರು ಹೇಳಿರೋದು. ಇದು ನನ್ನ ಎರಡನೆಯ ಐತಿಹಾಸಿಕ ಕಾದಂಬರಿ. 8ನೆಯ ಶತಮಾನದ ಸಂಧಿಕಾಲದ ಅಂತಃಸತ್ವವನ್ನು ಸಾರ್ಥದಲ್ಲಿ ಕಾದಂಬರಿಯ ರೂಪದಲ್ಲಿ ಆವಿಷ್ಕರಿಸಲು ಪ್ರಯತ್ನಿಸಿದೆ. ಆವರಣದಲ್ಲಿ ಸಾರ್ಥದ ಕಾಲದ ಅನಂತರದ ಸತ್ಯವನ್ನು ಚಿತ್ರಿಸುವ ಪ್ರಯತ್ನ ಮಾಡಿದ್ದೇನೆ. ಭಾರತದ ಇತಿಹಾಸದ ಅತ್ಯಂತ ಸಂಕೀರ್ಣವಾದ ಈ ಅವಧಿಯ ಬಗೆಗೆ ವಿಪುಲವಾದ ಸಾಮಗ್ರಿ ಇದೆ. ಆದರೆ ಆವರಣ ಶಕ್ತಿಯು ಈ ವಿಫುಲತೆಯನ್ನು ಮೀರಿ ವಿಜೃಂಭಿಸುತ್ತಿದೆ. ಸಾರ್ಥದ ಕಾಲದ ಇತಿಹಾಸವು ಆವರಣ ಶಕ್ತಿಗೆ ಹೆಚ್ಚು ಬಲಿ ಬಿದ್ದಿಲ್ಲ. ಅವುಗಳನ್ನು ಕುರಿತು ನಿರ್ಭಯವಾಗಿ ಸತ್ಯವನ್ನು ಬರೆಯಬಹುದು. ಆದರೆ ಆವರಣ ಕಾಲದ ಮಾತು ಹಾಗಿಲ್ಲ. ಪ್ರತಿಯೊಂದು ಮೆಟ್ಟಿಲಿನಲ್ಲೂ ಆವರಣ ಶಕ್ತಿಯನ್ನು ಭೇದಿಸಿಕೊಂಡೇ ಸಾಗಬೇಕಾದ ಅಪರಿಹಾರ್ಯತೆ ಇದೆ. ಆದುದರಿಂದ ಈ ಕಾದಂಬರಿಯ ಸ್ವರೂಪ ಮತ್ತು ತಂತ್ರಗಳನ್ನು ಅದಕ್ಕೆ ಅನುಗುಣವಾಗಿ ಹೊಂದಿಸಿಕೊಳ್ಳಬೇಕಾಯಿತು. ಸಾಹಿತ್ಯವು ವಾಗಾರ್ಥ ಸಾಮರಸ್ಯವು ಅತ್ಯುನ್ನತ ಮಟ್ಟದಲ್ಲಿ ಪಾಕಗೊಳ್ಳುವ ಸಂವಹನ ಕ್ರಿಯೆ. ಓದುಗರಿಗೆ ವಸ್ತುವನ್ನು ಸಂಮೋಹಿಸುವಾಗ ಅವರ ಮನಸ್ಸಿನಲ್ಲಿ ಹುಟ್ಟಬಹುದಾದ 10 ಹಲವು ಶಂಕೆಗಳನ್ನು ಪರಿಹರಿಸುತ್ತಾ ಮುನ್ನಡೆಯುವ ಅಗತ್ಯವು ಇಲ್ಲಿಯೂ ಇದೆ. ಕಾದಂಬರಿಯಲ್ಲಿ ಪ್ರಮಾಣ, ಗ್ರಂಥ, ದಾಖಲೆ ಮೊದಲಾದವು ಪ್ರವೇಶಿಸಬಹುದೇ ಎಂಬ ಶಂಕೆಯನ್ನು ಈ ಅಗತ್ಯದ ಹಿನ್ನೆಲೆಯಲ್ಲಿ ಪರಿಹರಿಸಿಕೊಳ್ಳಬೇಕು. ಸಂವಹನ ಪ್ರಕ್ರಿಯೆಯಲ್ಲಿ ಹುಟ್ಟುವ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳುವ ವಿಧಾನಗಳನ್ನು ತಂತ್ರವೆಂದು ಕರೆಯಬಹುದು. ಇತಿಹಾಸ ಮತ್ತು ಇತಿಹಾಸಕಾರ ಇಬ್ಬರನ್ನೂ
ಆವರಣವು ಒಳಗೊಳ್ಳುತ್ತದೆ. ಇತಿಹಾಸಕಾರನೇ ಇತಿಹಾಸವನ್ನು ಕಾಣುವ ಕಣ್ಣಿಗೆ ಅಡ್ಡ ನಿಂತರೆ ಏನು ಗತಿ? ಈ ಕಾದಂಬರಿಯ ಐತಿಹಾಸಿಕ ವಿಷಯದಲ್ಲಿ ನನ್ನ ಸ್ವಂತದ್ದು ಏನೂ ಇಲ್ಲ. ಪ್ರತಿಯೊಂದು ವಿವರ ಅಥವಾ ನಡೆಗೂ ಇರುವ ಆಧಾರಗಳನ್ನು ಸಾಹಿತ್ಯದ ಕಲೆಯು ತಡೆದುಕೊಳ್ಳುವ ಮಟ್ಟಿಗೂ ಕಾದಂಬರಿಯ ಅಂಗವಾಗಿಯೇ ಅಳವಡಿಸಿದ್ದೇನೆ. ಕಾದಂಬರಿಯ ತಂತ್ರವು ವಿನ್ಯಾಸಗೊಳ್ಳುವಾಗ ಈ ಅಂಶವು ಪ್ರಧಾನವಾಗಿ ಕೆಲಸ ಮಾಡಿರುವುದನ್ನು ಸೃಷ್ಟಿಶೀಲ ಲೇಖಕರು, ದೃಷ್ಟಿಶೀಲ ಓದುಗರು ಗುರುತಿಸಬಹುದು. ಉಳಿದ ಆಧಾರಗಳನ್ನು ನಾನಲ್ಲ, ಕಾದಂಬರಿಯೊಳಗಿನ ಕಾದಂಬರಿಯನ್ನು ರಚಿಸಿದ ಪಾತ್ರವು ತನ್ನ ಕ್ರಿಯೆಯ ಅಗತ್ಯವಾಗಿ ಕೊಟ್ಟಿದೆ. ಇಡೀ ವಸ್ತುವಿಗೆ ಈಗಿರುವ ರೂಪ ಕೊಟ್ಟಿರುವುದೊಂದೇ ನನ್ನ ಸ್ವಂತಿಕೆ. ಇತಿಹಾಸದ ಸತ್ಯದಲ್ಲಿ ಕಲೆಯ ಭಾವವು ಸ್ರವಿಸಿದ್ದರೆ ಆ ಮಟ್ಟಿಗೆ ಇದು ಸಾಹಿತ್ಯವಾಗಿ ಸಫಲವಾಗಿದೆ. ಸತ್ಯ ಮತ್ತು ಸೌಂದರ್ಯ ಎಂದರೆ ಸತ್ಯಕ್ಕೂ ಕಲೆಗೂ ಇರುವ ಸಂಬಂಧ ಮತ್ತು ವ್ಯತ್ಯಾಸಗಳು ನನ್ನ ಸಂಶೋಧನೆಯ ವಿಷಯ. ಅನಂತರ ನಾನು ಕಾದಂಬರಿಗಾರನಾಗಿ ಬೆಳೆದ ಒಂದೊಂದು ಮೆಟ್ಟಿಲಿನಲ್ಲೂ ಈ ಸಮಸ್ಯೆಯನ್ನು ಸೃಷ್ಟಿಶೀಲ ಅನುಭವದಿಂದ ಚಿಂತಿಸಿದ್ದೇನೆ. ಐತಿಹಾಸಿಕ ವಸ್ತುವನ್ನು ಸಾಹಿತ್ಯವಾಗಿ ಪರಿವರ್ತಿಸುವಾಗಲಂತೂ ಸಾಹಿತಿಗೆ ಸತ್ಯದ ಬಗೆಗೆ ಇರಬೇಕಾದ ಜವಾಬ್ದಾರಿಯು ನನ್ನನ್ನು ಎಚ್ಚರಿಸಿದೆ. ಸಂಶೋಧನೆ ಮಾಡದೆಯೂ ಸಮಕಾಲೀನ ವಸ್ತುವನ್ನು ಕುರಿತು ಸಾಹಿತ್ಯ ರಚಿಸಬಹುದು. ಆದರೆ ಐತಿಹಾಸಿಕ ವಸ್ತುವನ್ನು ಆಧರಿಸಿ ಬರೆಯುವಾಗ ಪ್ರತಿಯೊಂದು ವಿವರಕ್ಕೂ ಸಂಶೋಧನೆಯ ಅಗತ್ಯವಿದೆ. ಸಾಹಿತಿಯ ಹೊಣೆ ಇರುವುದು ತಾನು ಬರೆಯುವ ವಸ್ತುವಿನ ಇತಿಹಾಸದ ಸತ್ಯಕ್ಕೆ. ಸತ್ಯ ಮತ್ತು ಸೌಂದರ್ಯಗಳಿಗೆ ತೋಲನ ಉಂಟಾದಾಗ ಸಾಹಿತಿಯ ಅಂತಿಮ ನಿಷ್ಠೆ ಇರಬೇಕಾದದ್ದು ಸತ್ಯಕ್ಕೆ. ಸತ್ಯವನ್ನು ಉಚಾಯಿಸಿ ತಾನು ಕೇವಲ ಕಲಾ ನಿರ್ಮಾಪಕ ಎನ್ನುವ ಅಧಿಕಾರ ಸಾಹಿತಿಗೆ ಇಲ್ಲ. ಸತ್ಯ ಸಂಶೋಧನೆಯಲ್ಲಿ ಓದುಗನು ಲೇಖಕನಷ್ಟೇ ಪಾಲುದಾರ. ಪಾತ್ರಗಳನ್ನಾಗಲಿ ಸನ್ನಿವೇಶಗಳನ್ನಾಗಲಿ ಸತ್ಯದ, ಕಲಾಸತ್ಯದ ವಸ್ತುನಿಷ್ಠೆಯಿಂದ ಗ್ರಹಿಸಿ ಅವುಗಳ ಭಾವವನ್ನು ಆಸ್ವಾದಿಸಬೇಕೇ ಹೊರತು ವೈಯಕ್ತಿಕ ರಾಗ ದ್ವೇಷಗಳಿಂದ ಉದ್ರೇಕಗೊಳ್ಳಬಾರದು. ಇಂದಿನವರು ಮಾಡಿದ ತಪ್ಪುಗಳಿಗೆ ಹಿಂದಿನವರು ಜವಾಬ್ದಾರರಲ್ಲ. ಇಂದಿನವರೊಡನೆ ತಮ್ಮನ್ನು ತಾವು ಸಮೀಕರಿಸಿಕೊಂಡು ತಾವು ಅವರ ವಾರಸುದಾರರೆಂಬ ರಾಗಕ್ಕೆ ಸಿಕ್ಕಿಕೊಂಡರೆ ಇಂದಿನವರ ತಪ್ಪಿನ ಜವಾಬ್ದಾರಿಯನ್ನು ಹೊರಬೇಕಾಗುತ್ತದೆ. ನಮ್ಮ ಪೂರ್ವಿಕರ ಯಾವ ಯಾವ ಕೃತ್ಯಗಳನ್ನು ನಾವು ತಿರಸ್ಕರಿಸಬೇಕು, ಯಾವ ಯಾವ ಸಾಧನೆಗಳಿಂದ ಸ್ಫೂರ್ತಿ ಪಡೆಯಬೇಕು ಎಂಬ ವಿವೇಚನೆ ಇಲ್ಲದಿದ್ದರೆ ನಾವು ಪ್ರೌಢರಾಗುವುದಿಲ್ಲ. ಇತಿಹಾಸದಿಂದ ಪಡೆಯುವಂತೆ ಬಿಡಿಸಿಕೊಳ್ಳುವುದು ಪಕ್ವತೆಯ ಗುರುತು. ಇದು ಪ್ರತಿಯೊಂದು ಧರ್ಮ, ಜಾತಿ, ವರ್ಗದವರಿಗೂ ಅನ್ವಯಿಸುವ ಮಾತು. ನೆಕ್ಸ್ಟ್ ಪ್ಯಾರಾದಲ್ಲಿ ಅವ್ರಿಗೆ ಈ ಕಾದಂಬರಿನ ಬರೀಲಿಕ್ಕೆ ಯಾರೆಲ್ಲ ಸಹಾಯ ಮಾಡಿದ್ರು ಅವ್ರ ಬಗ್ಗೆ ಹೇಳ್ತಾ ಹೋಗಿದ್ದಾರೆ. ನೆಕ್ಸ್ಟ್ ಅದೇ ಇದೆ ಫ್ರೆಂಡ್ಸ್, ನೋಡ್ಬೋದು ನೀವು. ಇದಾದಮೇಲೆ ನೆಕ್ಸ್ಟ್ ಪೇಜಲ್ಲಿ ನಮ್ಮ ಹೊಸ ಪ್ರಕಟಣೆ ಅಂತ ಅವ್ರ ಕಾದಂಬರಿಗಳ ಬಗ್ಗೆ ಬರೆದಿದ್ದಾರೆ ಇನ್ಫಾರ್ಮೇಷನ್ನು. ನೆಕ್ಸ್ಟ್ ಪೇಜಲ್ಲಿ ಆವರಣ ಅಧ್ಯಾಯ 1 ಕಾದಂಬರಿ ಸ್ಟಾರ್ಟ್ ಆಗುತ್ತೆ. ಇದನ್ನು ನಾವು ನೆಕ್ಸ್ಟ್ ವ್ಲಾಗಲ್ಲಿ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ ಮತ್ತು ಮುಂದೆ ಸಪೋರ್ಟ್ ಮಾಡ್ತೀರಾ, ಎಲ್ರಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು. ಬಾಯ್. ಟೇಕ್ ಕೇರ್.